ಏನು 11 ರೂಪಾಯಿ ಕೊಟ್ಟರು ಜೋಡಿ ಸೀರೆ 5 ರೂಪಾಯಿ ಸೀರೆ ಅವು ಬರ್ದ್ರ ಮಾಡಿದ್ರ ಗೊತ್ತಿರ್ತಾವ ತಂಗಿ ನಾವೇನು ಬರ್ದಿಲ್ಲ ಬಿಟ್ಟಿಲ್ಲ. ಸಣ್ಣವಿಲ್ಲ ದೊಡ್ಡವಿಲ್ಲ ಬಡಿಯಲ್ಲ ಈಗಿನವರು ಬಡಿಲಿಕ್ಕೆ ಬರಲ್ಲ ಖಾಲಿ ತಲೆಯಲ್ಲಿ ಈಗ ಚಾರಗ ಈಗಿನವ್ರು ಬರಲ್ಲ. ನಿನ್ನ ಹೆಸರ ಕಾಚಮ್ಮ ಮಲ್ಲಮ್ಮ. ನಿನ್ನ ಹೆಸರು ಕಾಚಮ್ಮ ಕಾಶಮ್ಮ. ನಿನ್ನ ವಯಸ್ಸು ಎಟ್ಟದ? ವಯಸ್ಸು ಮನೋಹರ ಆಗ್ಯದ 100 ವರ್ಷ ಅಲ್ಲ 100 ವರ್ಷ 80 ವರ್ಷ ಹಿಡಿ 80 ವರ್ಷ. ಮದಿ ಯಾವಾಗ ಆಗ್ಯದ ನಿಮ್ದು? ಮದಿ ಸಣ್ಣಾಗಿದ್ದಾಗೆ ಆಗ್ಯದ. ಸಣ್ಣಗಿದಾಗ ಮದಿ ಆಗ 4-5 ವರ್ಷ ಈಗ ದೊಡ್ಡವರಾಗಿದ್ದೆವು. ನೀನು ಹಂಗೆ ಆಯ್? ಅಂದ್ರೆ ಸಣ್ಣಗಿದ್ದಾಗೆ ತವ್ರ ಮನೆಗೆ ಜಾಸ್ತಿ ಇದ್ದಿದ್ದಿಲ್ಲ, ಏನೂ ಗೊತ್ತಾಗ್ತಿದ್ದಿಲ್ಲ. ಅವು ಬರ್ದ್ರ ಮಾಡಿದ್ರ ಗೊತ್ತಿರ್ತಾವ ತಂಗಿ ನಾವೇನು ಬರ್ದಿಲ್ಲ ಬಿಟ್ಟಿಲ್ಲ. ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಬರ್ದ್ರ ಗೊತ್ತಿರ್ತದ. ಈಗ ಅವನಿಗೆ ಈಗ ಅವರು ಹೇಳ್ತಾರೆ, ಈಗ ನಮ್ಮ ಎಳಗೆ ಹೇಳ್ತಿರು ಸುಮತಿ ಈ ಕಡೆ ಸುಮ್ಮ ಈ ಕಡೆ ಅಂದ್ರೆ ತವ್ರ ಮನ್ಯಾಗ ಒಟ್ಟ ಇದ್ದಿಲ್ಲ ಪೂರ ಗಂಡನ ಮನೆಗೆ? ಗಂಡನ ಮನ್ಯಾಗ ಇಲ್ಲ, ಇದ್ದೇವೆ ತವ್ರ ಮನ್ಯಾಗ ಇದ್ದ ಖರೆ ಅಂದ್ರೆ ಇದ್ರ ಭೀ ನಮ್ಮ ಮಾವು ಕಳಿಸ್ತೀವಿ ನಾವು. ಸಣ್ಣಕ್ಕಿದ್ದ ತಂಗಿ ನಮ್ಮ ಕೈಯಾಗ ಸಣ್ಣ ಮದಿ ಹಂಗ್ ಮಾಡ್ರಿ ಅವಾಗಿನ ಟೈಮ್ನಾಗ? ಆ ಕಾಲದಾಗ ಹೇಳ್ಕೊತಿಲ್ಲ ಮದಿ ಯಾಕಾದ ಮದಿ ಇಬ್ಬರದು ಒಮ್ಮೆ ಆಗ್ಯದ. ಒಮ್ಮೆ ಆಗ್ಯದ. ಅವಾಗ ಊಟ ಅದು ಏನ್ ಮಾಡ್ತಿದ್ರ? ಮನಾರ ನವಣಿ ಬಾನ, ಬರಿಗಿನ ಬಾನ, ಕೆಂಪು ಜೋಳ, ಸಜ್ಜೆ, ಬರಗ, ನವಣಿ ಎಲ್ಲ ಉಣ್ತಿದ್ದೆವು. ಮತ್ತೆ ಊಟ ಅನ್ನ ಸಿಕ್ತಿದ್ದಿಲ್ಲ ಅಂತ ಹೇಳ್ತಾರ? ಅನ್ನ ಕಳಿವಿ ಅಕ್ಕಿ ಸಿಗ್ತಿಲ್ಲ ಅವಾಗ. ಮಾತಾಡಿತ್ತಂದ್ರೆ ಏನ್ ಮಾಡ್ತಿದ್ರಿ? ಈಗೆಲ್ಲ ಮೊಬೈಲ್ ಆಗ್ಯಾವ. ಮೊಬೈಲ್ ಅದು ಈಗಿನ ಕಾಲದಾಗಿಲ್ಲ, ಅವಾಗ ಏನ್ ಮಾಡ್ತಿದ್ರಿ? ಸುದ್ದಿ ಬರ್ತಿತ್ತು, ಓದ್ತಿದ್ದೆವು. ಅವಾಗ ಫೋನ್ ಇದ್ದೀವಿ, ಮಣ್ಣನ ಫೋನ್ ಇದ್ದಿಲ್ಲ, ಏನು ಇದ್ದಿಲ್ಲ. ಬಟ್ಟೆ ಅದು ಹೆಂಗ್ ಉಟ್ಕೊಂಡಿರ? ಬಟ್ಟೆ ಸಿಗ್ತಿದ್ದಿಲ್ಲ. ಬಟ್ಟೆ ಸಿಗ್ತಿದ್ದಿಲ್ಲ. ಎಂತಾವ್ ಇರ್ತೀವಿ ಬಟ್ಟೆ? ಗಗರಿ ಸಿಕ್ಕಿಲ್ಲ. ಈಗ ಗಗರಿ ಉಟ್ಕೋತಾರ, ಗಗರಿ ಸಿಕ್ಕಿಲ್ಲ. ಚಿಂದಿ ಸುತ್ಕೋತಿದ್ವಿ ಕುಂಡಿಗೆ. ಪಡ್ಕಿ ಸೀರೆ ಅವಾಗಿಂದ ಪಡ್ಕಿ ಇದ್ದಾಗೆ ಬಂದ್ರೆ ಇಟ್ಕೊಂಡ್ರೆ ಆಕಿನೇ ಜಾಕಿ ಮಾಡ್ಯಾವ, ಆಕಿನ ಹಾಸಿಗೆ ಗೊತ್ತಿ ಏಸ. ನೀವಿಬ್ರು ಅಕ್ಕ ತಂಗಿಯರೇ ಆಗ್ಬೇಕಲ್ಲ, ಒಂದೇ ಮನೆದವ್ರೆ? ಆಕೆ ನೆರವಣಿಕೆ ನಾ ಬಾದಂದೈತಿ ಮಾಡ್ಯಾವ, ತಾಯಪ್ಪನೇ ಮಾಡ್ಯಾವ. ಸುಳ್ಳು ಬೀಸಾಕಲ್ಲ ಅದು, ಅವಾಗ ಗಿರಣಿ ಇರ್ತಿದ್ದಿಲ್ಲಲ್ಲ? ಬಾರ ಸೇರ್ ಜಾಳ ಬೀಸಿದೆವು. 3 ಮಂದಿ ಬೀಸೋದು, 2 ರೊಟ್ಟಿ ಪಲ್ಯ ಮಾಡೋದು, ಆಯ್ತು ಹೆಂಡಿ ಕಸ ಮಾಡೋದು. ಅವ್ರು ಬೀಸತಾನೆ ಹಂಡಿ ಕಸ ಹೊಲ್ದಾಗ ಏನೇನ್ ಇರ್ತಿತ್ತು? ಹೊಲ್ದಾಗ ಮನಾರ ಸಜ್ಜಿ ಹಾಕ್ತಿರು, ತೊಗರಿ ಹಾಕ್ತಿರು, ಕಳವಿ ಹಾಕ್ತಿರು, ಪುಂಡಿ ಹಾಕ್ತಿರು, ನವಣಿ, ಬರಗ, ಶಾವಿ, ಹಾರ್ಕ ಎಲ್ಲ ಹಾಕ್ತಿರು. ಮತ್ತೆ ಈಗ ಈಗಿನ ಹೊಲಕ್ಕೆ ಆಗಿನ ಹೊಲಕ್ಕೆ ಈಗ ಬರೀ ಔಷಧ ಹೊಡೆಯೋದು ಈಗೇನು ಹಾಕಲ್ಲ. ಎಳ್ಳ, ಜೋಳ, ಸುವೆ ಇವು ಈಗಿನ ಮಂದಿ ಇವು ಹಾಕಲ್ಕತ್ತಾರ. ಅವಾಗಿನ ಬಿತ್ತದ ಬ್ಯಾರೆ, ಈಗಿನ ಬಿತ್ತದ ಬ್ಯಾರೆ. ಮತ್ತೆ ತೊಗರಿ ಹುಳ ಅಂದ್ರೆ ಮತ್ತೆ ಚಾಪಿ ಆ ಕಡೆ ಬರ್ರಿ ಈ ಕಡೆ ಬರ್ರಿ ಹಿಡಿದು ಕೆಸಿಂದ ಚಾಪಿ ಹಿಡಿದು ಜಾಡಿಸ್ತಿದ್ವಿ ಅವಾಗ. ಈಗ ಎಣ್ಣೆ ಹೊಡಿತಾರ, ಎಣ್ಣೆ ಹೊಡಿತಾರೆ. ಸದಿ ಸುನಕ್ಕೆ ಹೊಡಿಯಲ್ಲ, ಎಣ್ಣೆ ಹೊಡಿತಾರ. ಏನು ಮಾಡ್ತೀವಿ? ಈಗಿನ ಬೇರೆ ಇರುತ್ತಂಗಿ. ಅವಾಗ ಅನ್ನ ರುಚಿ ಐತಿ, ಈಗ ಅನ್ನ ರುಚಿ ಇದಿಲ್ಲ. ಗಚ್ಚಿ ಆದ ಬಳಿಕೆ ಸೀರೆ ಕುಬಸ ಉಟ್ಕೋತ ಬಂದೆವು. ಅವಾಗ 11 ರೂಪಾಯಿ ಕೊಟ್ಟರು ಜೋಡಿ ಸೀರೆ 5 ರೂಪಾಯಿ ಸೀರೆ 5 ರೂಪಾಯಿ 5 ರೂಪಾಯಿಗೆ. ಈಗೇನು ಬರ್ಲಾಗ್ಯದ. ಈಗೇನು ಬರ್ತದ? 100 ರೂಪಾಯಿ ತನಿ ಬಂಗಾರ. 100 ರೂಪಾಯಿ ತೊಲಿ. 112 ಕೊಡ್ತಾವ. ಈಗ ಎಷ್ಟು ರೊಕ್ಕ? 112 ಕೊಟ್ಟು 112. 6 ಮಾಸಿಗೆ 100 ರೂಪಾಯಿ ಕೊಟ್ಟೆ ತಗೊಂಡಿದ್ದೆವು ಬೇರೆ ಮನೆಗೆ. ಮತ್ತೆ ಸಂತಿಗೆ ಹೋಗೋದಿತ್ತಂದ್ರ ಮನಿಗ್ ಬೇಕಾಗಿತ್ತು, ಸಂತಿಗೆ ಹೋಗ್ತಿದ್ದೆವು. ಬೆಲ್ಲ ಮನೆಗೆ ಏನು ಅಡಾಚಿದೆ, ಎಣ್ಣೆ, ಬೆಲ್ಲ ಎಲ್ಲ ಹತ್ತಿದ ಬೆಳ್ಳುಳ್ಳಿ, ಜೀರಿಗೆ, ಮಸಾಲೆ ಎಲ್ಲ ಹತ್ತಿದ್ ಮಾಡ್ಕೊಂಡ್ ಬರ್ತಿದ್ದೆವು. ತುಂತುರು ಸಂತಿಗೆ ಓದ್ತಿದ್ದೆವು. ಅಂದ್ರೆ ಅವಾಗ ಇಲ್ಲಿ ಸಂತೆ ನಡೀತಿದ್ದಿಲ್ಲ, ಇದ್ದಿದ್ದೆಲ್ಲ ತುಂತುರು ಸಂತಿಗೆ ಓದ್ತಿದ್ದೆವು. ಅವಾಗ ಗಚ್ಚಿ ಮಾಡಿದ್ರು ಡಾಬಾ, ಕಿವ್ಯಾಗ ಹೂವ, ಡಾಬಾ ಆಯ್ತು. ಅಡ್ಡೆ
ಒಡಿ ಇಲ್ಲ ಹೊಸ ಇಲ್ಲ. ಈಗಿನವ್ರು ಬಕ್ಕುಳ್ ಏನೇನೋ ಮಾಡ್ಸೋ ಹಾಕತ್ತಾರಲ್ಲ. ಯಾಕಾಕವಲ್ಲ ಈಗ ಮನಾರ್ ಹುಂಡ ಆಗ್ಯಾದ, ಬಂಗಾರ ಆಗ್ಯಾದ, ನಮ್ಮ ಕಾಲ 4 ತಲಿ 5 ತಲಿ 2 ತಲಿ ಬರ್ಲಿ ಎಲ್ಲ ಆಗ್ಯಾದ. ಸುಮ್ಮನೆ ಮಗಾಡಿದ್ದೇವೆ ನಾವು ಸುಮ್ಮನೆ. ಸೆರೆಗೆ ಯಾಕೆ ಹಚ್ಕೋತಾರ? ಆ ಸೆರೆಗೆ ಯಾಕೆ ಹಚ್ಕೋತಾರ? ಚರಗ ನಾವು ಅವಾಗ ಚರಿಗೆ ತೆಗಿತಿದ್ದಿಲ್ಲ, ಈಗಿನ ಮಂದಿ ಹಚ್ಕೊಂಬಲ್ಲ ನೋಡಿ ಚರಗ. ನಾವು ಚರಗ ಯಾರು ಗಣಸ ಮಕ್ಕಳು ಹೊಂಟ್ರ ಪಟಕ್ಕನೆ ಹಚ್ಕೊತಿದ್ದೆವು. ಖಾಲಿ ತಲೆ ಈಗ ಚರಗ ಈಗಿನವ್ರೆ ಬರಲ್ಲ. ಕಲಬುರಗಿ ಹೋಗ್ತೀನಿ ಯಾವಾಗ ಹೋಗ್ತಿರು ಭಾಳ ಹೋಗ್ತಿದ್ದಿಲ್ಲ. ಭಾಳ ಹೋಗ್ತಿದ್ದಿಲ್ಲ. ಬಾಳ ಓದ್ತಿದ್ದಿಲ್ಲ, ಗಾಡಿ ಸವಲತ್ತು ಇದ್ದಿದ್ದಿಲ್ಲ. ಎತ್ತು ಗಾಡಿ ಎತ್ತಿನ ಗಾಡಿನೂ ಇದ್ದಿದ್ದಿಲ್ಲ. ಹೋಗ್ತಿದ್ದೇವು, ಎತ್ತಿನ ಗಾಡಿ ಜಾತ್ರೆಗೆ ಹೋಗಿದ್ದೆವು. ಈ ಗಂಗಾಗೆ ಮದುವೆ ಮಾಡಿದ್ರ ನಿಂಗನವಾಡಿಗೆ ಹಚ್ಚಿದ್ವಿ, ಬಾದಲ್ಗೆ ಹಚ್ಚಿದ್ವಿ ಗಾಡಿಗಳು. ಇದೇ ಗಾಡಿನೇ. ಇದು ಈ ಮೋಟ್ರ್ ಇದ್ದಿದ್ದಿಲ್ಲ. ಬರೀ ಎಷ್ಟ್ ಮಂದಿ ನೀವು ನಗಣದೇವ್ರ? 5 ಮಂದಿ 5 ಮಂದಿ 5 ಮಂದಿ ಗೆಳದೇವ್ರ, 5 ಮಂದಿ ಅಣ್ಣ ತಮ್ಮರು, ಅತ್ತಿ ಮಾವ ಎಲ್ಲ ಇದ್ರು. ನೀರಿ 3 ಪರಡ್ ಕಾಡ್ತಾವ. ಅದು ಜಾಗ ನಮ್ಮದೇ ಇತ್ತು, ಮಾರಿದ್ರು. ಮಾರಿ ಕಡೆ ತಗೊಂಡ್ರಲ್ಲ, ಅದೇ ಜಾಗದಾಗ ಕೇಸರು ನಾವು ಎಲ್ಲ ಇದ್ದೇವು. ತಂಬಾಕು ಹೋಗ್ತೇವೆ. ಈ ತಿಂಬಲ್ಲ ಅವು ಬಿ ಬೆಳಿತಿರು. ಹಚ್ಚಿರು ಇದು ಪೂರ ಇದು ಗುಂಡದಾಗ ಹಾಕ್ತಿದ್ವಿ. ಇದೆಲ್ಲ ತಂಬಾಕೆ ಇರ್ತಿತ್ತು ಅವಾಗ. ತಂಬಾಕ ಪರಾಟ ನೋಡ್ದು ಅದು ಮತ್ತೊಂದು 3 ಹಾಕಿರು ಒಳಗೆ ಹಾಕಿ ಅದು ಏನು ಫೂಟ್ ಕೊಡ್ತೀರಿ ಯಾರಿಗೆ ಗೊತ್ತಾ? ಅದು ಸುನೇಕೆ ಐತಿ. ಗುಂಡ ಹೊಡೆದು ಗುಂಡದಾಗ ಕೊಯ್ದು ಹಾಕ್ತಿರು. ಅದೊಂದ್ ದಿನ 20 ದಿನ ಹಾಕಿ ಬಳಕ ತೆಗಿತಿರು. ತೆಗೆದು ಮಾಡ್ತಿರು. ಹಂಡಿ ಕಸ ಮಾಡ್ತಿದ್ದೇವು. ಒಳ್ಳೆ ಮೊಳಕಾಲಿಗೆ ಬರ್ತಿದ್ವು. 4 ಬುಟ್ಟಿ 5 ಬುಟ್ಟಿ ಹಂಡಿ ಬಡದ್ ಬರ್ತಿದ್ದೇವು. ಬಾನ ಹೊಡ್ತಿದ್ದೇವು. ಬಾನ ಹೊಡ್ತೀವಿ. ನಾಯಿ ನಿಚ್ಚಣಿ ಕಚ್ಚಿ ಹಂಡಿ ಬಡಿತಿದ್ದೆವು. ಸಿಡಿ ಹಚ್ಚಿ ಹಚ್ಚಿ ಅಂತ ಪರಿ ಹತ್ತಿ ಎತ್ತರ. ಈಗ ಸಣ್ಣವಿಲ್ಲ ದೊಡ್ಡವಿಲ್ಲ. ಬಡಿಯಲ್ಲ ಈಗಿನವ್ರು ಬಡಿಲಿಕ್ಕೆ ಬರಲ್ಲ. ಹೆಚ್ಚಿ ಹಂಗ ಹೆಂಗ್ ಹುಡುಗರು ಗಾಳಿ ಹಾಕ್ತಿವ್ ಅವಾಗ. ಮತ್ತು ಅದೇ ಚಾಂಜಿ ಮಾಡ್ತಾರ, ಅದೇ ಬ್ಯಾಳೆ ಮಾಡೋದು. ಅದಕ್ಕೆ ಗುಗ್ರಿ ಗುಗ್ರಿ ಹಾಕ್ತೀವಿ. ಗುಗ್ರಿ ಗುಗ್ರಿ ನೀರು ಜಾನ್ ಕೇಸಿಗಳು ಆಂಬರ್ ಮಾಡ್ತೀವಿ. ಗುಗ್ರಿ ಕುದಿಸಿದ್ದು ಕುದಿಸಿದವು ಚಲ್ತಿದ್ದಿಲ್ಲ ಅಂಬೂರ್ ಮಾಡ್ದಂಗ ಬ್ಯಾಳೆ ಅಂಬೂರ್ ಮಾಡ್ದಂಗ ಬ್ಯಾಳೆ ಹಾಕೋಣ ಕರ್ಬೇಳೆ ಇದು ಆಂಬರ್ ಹೆಂಗೆ ಮಾಡಲ್ಲ ಹಂಗೆ. ಅದೇ ಗುಗ್ರಿ ಜಾನದು, ಅದೇ ಕರಿಬೇ ಆಂಬೂರ್ ಮಾಡೋದು, ಅದೇ ಉಣೋದು ಮಾಡಿದ. ಅದೇ 2 ಸೈ ಹತ್ತಿತ್ತು. ಈಗ ಇದೇ ಬ್ಯಾಳಿ ಎತ್ತಕತ್ತದ. ಈಗಿನವ್ರದ್ದೇನದ ಅವಾಗಿನ ಜೀವನ ಹಂಗಿತ್ತು, ಈಗಿನ ಹೆಂಗದ? ಈಗಿಲ್ವ ಅವಾಗಿಂದು ಬ್ಯಾರೆ ಈಗಿಂದ ಬ್ಯಾರೆ. ಅವಾಗಿಂದೇ ಚಲೋ ಇತ್ತು ಖರೆ ಅಂದ್ರೆ ಈಗಿನ ಮಂದಿಗೆ ಅವಾಗಿನ ಚಲೋ ಕಾಣಲ್ಲ, ಈಗಿನ ಚಲೋ ಕಾಣ್ತದ. ನಿಮ್ ಮಾತ್ ಕೇಳಲ್ಲ ಯಾರು ಕೇಳಲ್ಲ. ನನ್ನಂತ ಹೇಳ್ಬೇಕಲ್ಲ. ಮತ್ತೆ ಮಂದಿದ್ರೆ ಯಾಕೆ ಪಾಪ. ಈಗ ಕಾಲಿಗೆ ಅಂತಾರ ಇವ್ರೆಲ್ಲ ಅಂತಾರ ಕೇಳಲ್ಲ, ಯಾಕೆ ಒದರ್ತದ ಸುಮ್ಮನೆ ಯಾಕೆ ಒದರ್ತದ ಅಂತ ಹೇಳ್ತೇವಲ್ಲ. ಇದ್ದಿದ್ದು ಖರೆ ಹೇಳಕ್ಕೆ ಸುಳ್ಳ ಕೇಳ ಹೇಳಕ್ಕೆ. ಮತ್ತೆ ಈಗ ಮಂದಿ ಎಲ್ಲ ಹಿಂಗ ಮೆಚ್ಚಿ ಮಾಡ್ಕೊಂಬರೋದು ಭಾಳ ಆಗ್ಯದ. ಈಗ ಈಗ ಭಾಳ ಆಗ್ಯದ. ಅವಾಗ ಈಗಿಂದ ಹೇಳಕತ್ತಿದ್ದ ನಾನು. ಅವಾಗಿಲ್ವ ಚಡಿ ಹಿಕ್ಕೊತ್ತಿದ್ದಿಲ್ಲ, ಎಡೆಯಕ್ಕೊಮ್ಮ ಮೈ ತೊಕ್ಕೊತ್ತಿದ್ದಿಲ್ಲ. 4 ದಿನಕ್ಕೊಮ್ಮ 5 ದಿನಕ್ಕೊಮ್ಮ ಮೈ ತೊಕ್ಕೊತ್ತಿದ್ದೆವು. 4 ದಿನಕ್ಕೆ 5 ದಿನಕ್ಕೆ ಹಂಗೆ ಕುಂಡ್ಯಾಗ ಕಚ್ಚಿ ಕುಂಡ್ಯಾಗ ಇಟ್ಕೊಂಬಂದು ನಡಿಯೋದು ಹೊಲಕ್ಕ. ಕಟ್ಟಿ ಗಂಡು ಕಚ್ಚಿ ಹೊಡಿತಿದ್ದೆವು. ಒಗದ್ರ ಸುದ್ದಿ ಕಚ್ಚಿ ಹೈಕೊಂಬಲ್ಲ ಈಗ. ಅದೇ ನಾನು ಹಿಡ್ಕೊಂಡು ಹೇಳ್ಬೇಕಲ್ಲ. ಏನು ಹೇಳ್ತಿ? ಸರಿ ಖರಾಬ್ ಆಯ್ತು ಹೇಳ್ಬೇಡ ಅಂತ. ಈಗ ಹೇಳ್ಬಿಡಲ್ಲ, ಮಾತಾಡಲ್ಲ, ಮಾತು ಕೇಳಲ್ಲ, ಹೇಳಿದ್ರು ಕೇಳಲ್ಲ. ಎಲ್ಲ ಬ್ಯಾರೆ ಮಂದಿವು, ನಮ್ಮ ಮಂದಿವು, ಮೊಮ್ಮಕ್ಕಳದು ಮಕ್ಕಳದು ಸತ್ಯರದು ಎಲ್ಲ ಮಾಡಿದ. ಕರ್ದಲ್ಲೆಲ್ಲ ಓದ್ತಿದಿ? ಕರ್ದಲ್ಲಿ ಹೋಗಿದ. ಮತ್ತೆ ದವಾಖಾನಿಗದು ಓದ್ತಿದ್ದಿಲ್ಲ? ದವಾಖಾನಿ ಇದ್ದಿದ್ದಿಲ್ಲ ಅವಾಗ. ಇದ್ದಿದ್ದಿಲ್ಲ. ಸೂಲ್ ಗುತ್ತೇರ್ ಇದ್ರು. ಸೂಲ್ ಗುತ್ತೇರ್ ಅಂದ್ರ ಬಾಣತನ ಮಾಡೋರು, ಅವರಿಗೆ ಸೂಲ್ ಗುತ್ತೇರ ಅಂತ. ಅಂದ್ರೆ ದವಾಖಾನಿ ಒಟ್ಟ ಏನಿಲ್ಲ. ದವಾಖಾನಿಗೆ ಹೋಗಿ ಮತ್ತೆ ಏನಾರ ತಲಿ ಬ್ಯಾನಿ ಅದು ಆಯ್ತು ಅಂದ್ರೆ ಏನ್ ಮಾಡ್ತಿದ್ರಿ? ಏನು ಮಾಡ್ತಿದ್ದಿಲ್ಲ. ಏನಾರು ಅಡೆ ತಪ್ಪ ಬೆಳ್ಳುಳ್ಳಿ ವರ್ಷಕ್ಕೆ ಓದ್ತಿದ್ದೆವು. ಬೆಳ್ಳುಳ್ಳಿ ಬೆಲ್ಲ ಕೆಮ್ಮೋಸಕತ್ರ ಬೆಳ್ಳುಳ್ಳಿ ಬೆಲ್ಲ ತಿಂತಿದ್ದೆವು. ಅವಾಗೇನು ದವಾಖಾನಿ ಏನು ಇದ್ದಿಲ್ಲ. ಕಾಲದಾಗೆಲ್ಲ ಮಾರಿಗೆ ಸಾಬೂನ ಗಿಬೂನ ಇರ್ತೀವಲ್ಲ ಅವಾಗ? ಏನ್ ಸಾಮಾನು ಹಚ್ತಿದಿಲ್ಲ. ಮತ್ತೇನ್ ಹಚ್ಕೋತಿದ್ರ ಮಾರಿಗೆ? ಅದೇನು ಕಾರ್ಜನ್ ಕಾಯಿ ತರೋದು, ಜಜ್ಜೋದು,
ಹಚ್ತಿದ್ದೆವು ಆಯ್ತು ಇದು ಆ ಬೆಳ್ಳಂದು ಇದು ಕಾರ್ಜನ್ ಕಾಯಿ ಗಾಡಿ ಕಾರ್ಜನ್ ಗಾಡಿ ಅರ್ಜೆಂಟ್ ಅಂದ್ರೆ ಆಯ್ತು ಎರ್ಮಣ್ ಹಚ್ತಿದ್ದೆವು ಮಣ್ಣು ಹಚ್ಕೊಂತ ಹೋಗ್ತಿದ್ರು ಎರ್ಮಣ್ ಬಾಳ್ತಿರ್ದು ಬಾಣ್ತಿರ್ದಲ್ಲ ನಿಮ್ದು ಕೇಳತ್ತೀನಿ ನಾವೇ ಹಳವಾಗಿ ಹೋಗ್ತೇವಲ್ಲ ಇದೇ ಮಣ್ಣು ಇರ್ತದಲ್ಲ ಮೈದು ಅಡಿಕೆಗದು ಎಲ್ಲ ಕರ್ಗ ಆಗ್ತದಲ್ಲ ಅದೇ ಹಚ್ಚೋಣ ತಿಕ್ಕತಿದ್ದೆವು ಮಣ್ಣು ಹಚ್ಚಿ ಮಣ್ಣು ಹಸುನ ಹತ್ತಿತ್ತು ಈಗ ನನ್ನ ಕಡೆಯಿಂದ ಹೇಳಿ ನಿಮ್ ಜೀವನ ಬಗ್ಗೆ ನಾನು ಹಿಂದಕ್ಕಿಂದ ಏನೇನದ ಎಲ್ಲ ನನಗೆ ಹೇಳಿದ್ಕ ನನ್ನ ಕಡೆಯಿಂದ ಇದೊಂದು ಸಣ್ಣ ಗಿಫ್ಟ್ ಅಷ್ಟೇ.